ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಹೊರವಲಯದಲ್ಲಿ ಇರುವ ದೊಡ್ಡ ಕೆರೆಗೆ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಕೊನೆಗೂ ನೀರು ಹರಿದು ಬಂದ ಹಿನ್ನೆಲೆ ರೈತರು ಸಂಭ್ರಮಾಚರಣೆ ಮಾಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ನಡೆದ ನಿರಂತರ ಹೋರಾಟದ ಫಲವಾಗಿ ಕೆರೆಗೆ ನೀರು ಹರಿದಿರುವುದಕ್ಕೆ ರೈತರು ಗಂಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನಡೆಸಿದರು. ಜೊತೆಗೆ ಕೆರೆಗೆ ನೀರು ಹರಿಸುವಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ ಅಧಿಕಾರಿಗಳನ್ನ ಕೆರೆ ಸ್ಥಳದಲ್ಲೇ ಸನ್ಮಾನಿಸಿ ಗೌರವಿಸಿದರು. 3 ವರ್ಷಗಳ ಹಿಂದೆ ಈ ಭಾಗದ ರೈತರ ಕೃಷಿಗೆ ಅನುಕೂಲವಾಗುವ ಉದ್ದೇಶದಿಂದಾಗಿ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಪೈಪ್ಲೈನ್ ಮೂಲಕ ಕೆರೆಗೆ ನೀರು ತುಂಬಿಸುವ ಯೋಜನೆಗೆ ಚಾಲನೆ ಕೊಡಲಾಗಿತ್ತು. ಆದರೆ ಯೋಜನೆ ಆರಂಭವಾದರೂ ಕೂಡ ರೈತರ ಜಮೀನುಗಳಿಗೆ ನೀರು ತಲುಪದ ಹಿನ್ನೆಲೆ ಜಿಲ್ಲಾಡಳಿತದ ವಿರುದ್ಧ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ರು. ಹೋರಾಟಕ್ಕೆ ಸ್ಪಂದಿಸಿದ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತದ ಅಧಿಕಾರಿಗಳು ಆದ ಎಇಇ ಕಲ್ಯಾಣಕುಮಾರ್ ಪೂಜಾರಿ, ಕರಿಬಸಪ್ಪ ಮಾಳಗಿ, ಬಸವರಾಜ್ ಎಸ್ ಅಂಗಡಿ, ದೂರನಹಳ್ಳಿ ಉಪವಿಭಾಗದ ಸಹಾಯಕ ಅಭಿಯಂತರರು ಹಾಗೂ ಸಿಬ್ಬಂದಿ ಅಗತ್ಯ ಕ್ರಮ ಕೈಗೊಂಡ ಪರಿಣಾಮ ದೊಡ್ಡ ಕೆರೆಗೆ ನೀರು ಹರಿಯಲು ಸಾಧ್ಯವಾಗಿದೆ. ಇದರಿಂದ ಸಂತಸಗೊಂಡ ರೈತರು ಅಧಿಕಾರಿಗಳಿಂದ ಸಾರ್ವಜನಿಕವಾಗಿ ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಎಇಇ ಕಲ್ಯಾಣಕುಮಾರ್ ಪೂಜಾರಿ, ರೈತರು ನೀರು ಮತ್ತು ಮಣ್ಣಿನ ಸಮತೋಲನವನ್ನ ಕಾಪಾಡಿಕೊಂಡು ಬೆಳೆ ಬೆಳೆಯಬೇಕು. ಅಗತ್ಯಕ್ಕಿಂತ ಹೆಚ್ಚು ನೀರು ಬಿಡುವುದರಿಂದಲೂ ಹಾಗೂ ನೀರಿನ ಕೊರತೆಯಿಂದಲೂ ಕೂಡ ಬೆಳೆ ಹಾನಿಯಾಗುವ ಸಾಧ್ಯತೆ ಇರೋದ್ರಿಂದ ನೀರಿನ ಸಮರ್ಪಕ ಬಳಕೆ ಅತ್ಯಗತ್ಯ ಅಂತ ಸಲಹೆ ಕೊಟ್ಟಿದ್ದಾರೆ. ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಮಾತನಾಡಿ, ರೈತರ ಹಿತದೃಷ್ಟಿಯಿಂದ ಜಿಲ್ಲಾಡಳಿತ ಹಾಗೂ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಿರುವುದಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ. ದೊಡ್ಡ ಕೆರೆ ಸಂಪೂರ್ಣವಾಗಿ ತುಂಬುವ ತನಕ ನಿರಂತರವಾಗಿ ನೀರು ಹರಿಸುವಂತೆ ಮನವಿ ಕೂಡ ಮಾಡಿದ್ದಾರೆ. ಈ ವರ್ಷ ಮುಂಗಾರು ಮಳೆ ಸಮರ್ಪಕವಾಗಿ ಆಗದ ಕಾರಣ ರೈತರು ಸಂಕಷ್ಟದಲ್ಲಿ ಇದ್ದು ಕೆರೆ ಕೆಳಭಾಗದ ಜಮೀನುಗಳಿಗೆ ನೀರು ಒದಗಿಸಿ ಭತ್ತ ಸೇರಿ ವಿವಿಧ ಬೆಳೆಗಳನ್ನ ಬೆಳೆಯಲು ಅನುಕೂಲ ಮಾಡಿಕೊಡಬೇಕು. ಇಲ್ಲದಿದ್ರೆ ರೈತರ ಪರ ಹೋರಾಟವನ್ನ ಮುಂದುವರಿಸಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಇವಾಗ 3 ದಿನ ಆಯ್ತು ನೀರು ಬರಕತ್ತಿ. ಇವಾಗ ಉಮೇಶ್ ಅಣ್ಣವ್ರು ಬಂದು ಹೋರಾಟ ಮಾಡಿದ್ರು. ಇವಾಗ ಬರಕತ್ತಾವ ನೀರು, ಕೆರೆ ತುಂಬಿಸ್ಬೇಕ್ರಿ. ಒಟ್ಟು ಇದು ಅವ್ರು ಬಂದ್ಮೇಲೆ ಬಂದು ನೀರು ಚಾಲಾಗ್ಯಾವ್ರಿ. ಅವಾಗ ಎಸ್ ಆಫೀಸರ್ ಬಂದು ಆದ್ರೆ ನೀರು ಬರಲಿಲ್ಲ ರೀ. ಅವಾಗ ಬಂದ್ರು ನೋಡಿದ್ರು ವಾದ್ರು, ಬಂದ್ರು ನೋಡಿದ್ರು ವಾದ್ರು. ಇವ್ರು ಅಣ್ಣವ್ರು ಯಾವಾಗ ಉಮೇಶ್ ಅಣ್ಣವ್ರು ಬಂದು ಹೋರಾಟ ಮಾಡಿದ್ರು ಅವಾಗ ನೀರು ಚಾಲಾದ್ರು. ಇವತ್ತು ಈ ಕೆರೆ ತುಂಬಿಸ್ಬೇಕ್ರಿ. ಒಟ್ಟು ಇದು 1 ದಿನ 2 ದಿನ ಬಂದ್ಮೇಲೆ ಮತ್ತೆ ಆದರೆ ನಡೆಯಲ್ರಿ. ಒಟ್ಟು ಇದು ಕೆರೆ ತುಂಬಿದ್ರೆ ನಾವು ಒಳ್ಳೇದಾಗ್ತದ್ರಿ. ಕೆರೆ ತುಂಬಿತ್ತಂದ್ರೆ ಒಬ್ಬರಿಲ್ರಿ, 100 ಮಂದಿ ಬದುಕ್ತಾರ. ಇವ್ರು ಉಮೇಶ್ ಅಣ್ಣವ್ರಿಗೆ ಧನ್ಯವಾದಗಳು. ಇವ್ರು ಬಂದದಕ್ಕೆ ಭಾಳ ಚಲೋ ಆಯ್ತು ರೀ. ಇವ್ರು ಬಂದು ಹೇಳಿದಕ್ಕೆ ಕೆರೆ ತುಂಬಲಿ. ಒಟ್ಟು ಕೆರೆ ತುಂಬಿದ ಮೇಲೆ ನಾವು ಮುಂದೆ ಬದುಕ್ತಿಲ್ವ. ಮುಂದೆ 3 ವರ್ಷದಿಂದ ನಾವು ಈಟೆ ಮಾಡ್ಕೊಂತ ಹೊಂಟಿದ್ದೀವಿ. ನಮಗೆಲ್ಲ ಬೆಂಗಳೂರು ಪರಿಸ್ಥಿತಿ ಹೋಗೋದು ಬಂದಿತ್ತು ರೀ. ಈಗ ಅವರು ಮುದ್ನಾಳ್ ಉಮೇಶ್ ಅಣ್ಣವರು ನಮ್ಗೆ ಸ್ವಲ್ಪ ಬಂದ್ ಕೇಸಿ ಏನಾಗಲಿ ಅಂತಂದು ನೀರಿಂದ ಮಾಡಿದ್ದು ರೀ. ಎಷ್ಟು ದಿನದಾಗ ಬಂದವ್ರಿ? 2 ದಿನದಾಗ ಬಂದವ್ರಿ. ನೀರು ಬಂದವ್ರಿ. ಈಗ ನಾವು ಆ ಕಡೆ ಈ ಕಡೆ ದುಡಿಯೋಕೆ ಹೋಗ್ರಿ. 200 ರೂಪಾಯಿ ಕೂಲಿ ಮಾಡೋರು. ಅವ್ರು ಬಂದ ಕೇಸಿ ನಮ್ಗೆ ಹಿಂಗೆಲ್ಲ ಮಾಡಿದಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ರಿ. ಇವಾಗ ಇಲ್ಲೇ ಆರಾಮ್ ಇಲ್ಲೇ ಮಾಡ್ತೀವ್ರಿ. ಎಲ್ಲ ಇಲ್ಲಾಂದ್ರೆ ಬೆಂಗಳೂರು ಪರಿಸ್ಥಿತಿ ಹೋಗೋದಿತ್ತು ರೀ. ನಾವು 200 ರೂಪಾಯಿ ಕೂಲಿ ದುಡಿಯೋರು. ನಾವು ತಂದೆಗಟ್ಟು ಮಾಡೇಗಟ್ರಿ. ಈಗ ಆಯ್ತು ರೀ, ಇಲ್ಲೇ ಮಾಡ್ಕೊಂಡು ಉಣಂಗ ನಮ್ಗೆ ಅವರು ಸಹಾಯ ಮಾಡ್ಯಾರಿ ಮುದ್ನಾಳ್ ಉಮೇಶ್ ಅಣ್ಣವ್ರು. ನೀರು ಇಲ್ಲ ಅಂತ ಸ್ಟ್ರೈಕ್ ಮಾಡಿದ್ರಿ. ಉಮೇಶ್ ಅಣ್ಣವ್ರು ಕರೆಸಿದೀವ್ರಿ ನಾವು ಇಲ್ಲಿಗೆ, ನಮ್ಮ ಕೆರೆಗೆ, ಯಾತಿರಿ ಕೆರೆಗೆ. ಅವ್ರು ಬಂದು ಪ್ರತಿಭಟನೆ ಮಾಡಿದ್ರಿ. ಮಾಡಿದ ಮ್ಯಾಲ ನೀರು ಬರ್ಲಕತ್ತವ್ರಿ. ಇವತ್ತು ನಮ್ಮ ಕೆರೆಗೆ ಬೀಳಕತ್ತವ್ರಿ. ನೀರು ಪೈಪ್ ಲೈನ್ ಚಾಲು ಮಾಡಿಸ್ಯಾರ್ರಿ ಉಮೇಶ್ ಅಣ್ಣವ್ರು. ಇಲ್ಲ ಅವ್ರಿಗನ್ನ ಹೋರಾಟ ಮಾಡ್ಲಂದ್ರೆ ನಾವು ಬೆಂಗಳೂರಿಗೆ ಗೊಂಬೆಗೆ ಪರಿಸ್ಥಿತಿ ಇತ್ತು ನಮ್ಮದು ಬೀಳಕಾಡ. ಈಗ ಅವರು ಬಂದು ಮಾಡಿಸಿ ಅದಕ್ಕಾಗಿ ಇವತ್ತು ನೀರು ಇವತ್ತು ಬಂದವ್ರಿ. 3 ದಿನದ ಮೇಲೆ ಇವತ್ತು ಬಂದವ್ರಿ ನಮ್ಮ ಕೆರೆಗೆ ನೀರು. ಸಣ್ಣ ಇನ್ನೂ ಬೀಳಕತ್ತವ್ರಿ ಸಾಬ್ರಿ. ಅದಕ್ಕಾಗಿ ಉಮೇಶ್ ಅಣ್ಣವ್ರಿಗೆ ನಾವು ಬೇಡಿಕೊಂಡಿವ್ರಿ. ಅವ್ರು ಪಾಪ ಇದು ಮಾಡಿ ಹೋರಾಟ ಮಾಡಿ ನಮ್ಗೆ ನೀರು ಬಿಡ್ಸ್ಯಾರ್ರಿ. ಅದಕ್ಕಾಗಿ ನಾವು ಅದೇ ನೋಡ್ಲಕತ್ತೀವಿ. ಈಗ ಬೀಳಕತ್ತವ ನೀರು. ಅದಕ್ಕಾಗಿ ಇದು ಮಾಡ್ರಿ ಅಂತ ಬೇಡಿಕೊಳ್ತೀವಿ. ನಿಮ್ಮ ಹೆಸರು? ಶಿವಪ್ಪ ನೀಡಿ. ನಾವು ಇಲ್ಲೇ ದೊಡ್ಡಕೆರೆ ಅಂತ ಇರೋಂಥ ಸಣ್ಣ ರೈತರು. ಕೆರೆ ಅಡಚಣೆಯಿಂದ ನಮ್ಗೆ ನೀರಿನ ತೊಂದರೆ ಇದ್ದ ಸಂಬಂಧ ನಾವು ಉಮೇಶ್ ಅಣ್ಣ ಮುದ್ನಾಳ್ ಅವರಿಗೆ ಕರೆ ಮಾಡಿ ಕರೆಸಿ ನಮ್ಮ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡಿದ್ದೀವಿ. ಅವ್ರು ಬಂದು ನಮ್ಮದೆಲ್ಲ ಪ್ರಾಬ್ಲಮ್ಗಳ ನೋಡಿ ನಾವು ಹೋರಾಟ ಮಾಡಿ ಕೆರೆಗೆ ನೀರು ತರೋಂಥ ಅನುಕೂಲ ಮಾಡಿಕೊಟ್ಟಾರ. ಇವತ್ತು ಅವ್ರು ಬಂದ ಸಂಬಂಧದಿಂದನೇ ನಮಗೆಲ್ಲ ನೀರು ಬಂದದ. ಈಗ ಮಳೆ ಭಾಳ ಕಮ್ಮಾಗ್ಯದ. ನಮಗೆ ಕಮ್ಮಾದ ಸಂಬಂಧದಿಂದನೇ ಅವ್ರು ಬಂದು ನಮಗೆ ಹೆಲ್ಪ್ ಮಾಡಿದ್ರಿಂದ ಇವತ್ತು ನೀರು ಬಂದದ. ಬಂದಿಗೆ ಎಲ್ಲ ಒಳ್ಳೇದು ಮಾಡಿಕೊಟ್ಟಾರ. ಉಮೇಶ್ ಅಣ್ಣ ಅವರಿಗೆ ಧನ್ಯವಾದಗಳು. ಯಾದಗಿರಿ ನಗರ ಕಂಡುಕೊಂಡಿರ್ತಕ್ಕಂಥ ಈ ದೊಡ್ಡ ಕೆರೆಯಲ್ಲಿ ಸುಮಾರು 450 ಹೆಚ್ಚಿಗೆ ಎಕರೆ ಆಗಿದ್ರು ಕೂಡ ಇಲ್ಲಿ ನೀರಿಂದ ಏನಂದ ಸನ್ನತಿಲಿಂದ ಪೈಪ್ಲೈನ್ ಆದರೂ ಕೂಡ ಇಲ್ಲಿ ತನಕ ಕೆರೆ 3 ವರ್ಷ ಆದ್ರೂ ಕೆರೆ ತುಂಬಿದ್ದಿಲ್ಲ. ರೈತರು ನಾನು ಕರೆ ಮಾಡಿದಾಗ ಇದೇ ಜಾಗದ ಕುಂತ ನಾವು ಖಾಲಿ ಕೆರೆಯಲ್ಲಿ ಕೂತು ವಿನೋದನ ಪ್ರತಿಭಟನೆ ಮಾಡಿದಾಗ ಈಗ ಮಧ್ಯ ಮಹಾರಾಷ್ಟ್ರದಿಂದ ಮಳೆ ಆಗಿರುವಾಗ ಸಾಕಷ್ಟು ನೀರು ಹರಿದು ಹೋಗೋದ್ರಿಂದ ಭೀಮಾ ನದಿಯಲ್ಲಿ
ಆ ನೀರನ್ನು ನಮ್ಮ ಬಳಕೆ ಆಗಬೇಕು, ಇಲ್ಲಿ ನೀರು ಹರಿಸ್ಬೇಕಂತಕ್ಕಂಥದ್ದು ನಾವು ಹೋರಾಟ ಮಾಡಿದ್ವಿ. 2 ದಿವಸದಾಗ ನಮ್ಗೆ ಸ್ಪಂದಿಸಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು KBJNL ಅಧಿಕಾರಿ ಸಿಬ್ಬಂದಿಗಳಿಗೆ ಇವತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಯಾದಗಿರಿ ನಗರ ದೊಡ್ಡ ಕೆರೆಗೆ ನೀರು ಬಂದು ಬೀಳ್ತಕ್ಕಂಥದ್ದು ಒಂದೇನಂದ್ರೆ ಜಿಲ್ಲಾಡಳಿತಕ್ಕೆ ಮತ್ತು KBJNL ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಒಂದು ನಂದೊಂದು ಮನವಿ. ಆದರೆ ಇಷ್ಟೇ ಬಿಟ್ಟರೆ ಆ ಸಾಲದು ಕೆರೆ ತುಂಬುವವರಿಗೆ ನಿರಂತರವಾಗಿ ನೀರು ಬಿಡ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲದಿದ್ರೆ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ, ನಿರಂತರ ಹೋರಾಟ ಮಾಡ್ತೀವಿ. ಕೆಳಗಡೆ ಇರ್ತಕ್ಕಂಥ ಎಲ್ಲ ರೈತರು ಏನಂದ ಗದ್ದ ಬೆಳಗ್ಗೆ ನಾಟಿ ಮಾಡದೆ ಹಂಗೆ ಕೂತಿದ್ದಾರೆ. ಇವತ್ತು ನಾಟಿ ಮಾಡೋದು ಪ್ರಾರಂಭ ಆಗ್ತದೆ. ಅವರಿಗೆ ಪೂರ ಸಂಪೂರ್ಣ ನಾವು ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ರು ಕೂಡ ಈ ಕೆರೆ ನೀರಿನಿಂದ ಭತ್ತ ಬೆಳೀತಕ್ಕಂಥ ಕೆಲಸಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ KBJNL ಅಧಿಕಾರಿಗಳು ನಿರಂತರ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನಿರಂತರ ನೀರು ಕೊನೆ ಕೆರೆ ಆಗಿರೋದಂತ ಈ ಕೆರೆಗೆ ನಿರಂತರವಾಗಿ ನೀರು ಹರಿಸಿ ನೀರು ತುಂಬಿಸಿ ಕೆಳಭಾಗದ ಜಮೀನಿಗೆ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸಕ್ಕೆ ನಿರಂತರ ಮಾಡಿದಾಗ ಮಾತ್ರ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುತ್ತದೆ. ಇಲ್ಲಾಂದ್ರೆ ಮತ್ತೆ ನಿರಂತರ ಹೋರಾಟ ಮಾಡಬೇಕಾದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ಕಾರ್ಯಕ್ರಮದಲ್ಲಿ ಶರಣಗೌಡ, ಪವನ, ಭೀಮಶಂಕರ್, ಮೊಹಮ್ಮದ್ ಹಸನ್, ಮಲ್ಲಿಕಾರ್ಜುನ ಚಂದ್ರಾಮ, ಬಸಪ್ಪ, ಅಮೀದ್, ಹನುಮಂತ, ಈಶಪ್ಪ, ಯಂಕಪ್ಪ, ಪಾಂಡುರಂಗ, ಮಲ್ಲಿಕಾರ್ಜುನ ಗೌಡ, ದೇವಪ್ಪ, ನಿಂಗಪ್ಪ, ಸಿದ್ದಪ್ಪ, ಮಲ್ಲಪ್ಪ, ಸೂರಪ್ಪ, ಮಹದೇವಪ್ಪ, ಮಹಂತೇಶ್, ಭೀಮ್ರಾಯ್, ಸುಧಾಕರ್, ಮಲ್ಕಪ್ಪ, ಸಾಬಣ್ಣ, ಮಲ್ಲಣ್ಣಗೌಡ, ಕೃಷ್ಣ, ಶಿವಕುಮಾರ್, ಸುರೇಶ್, ಮಾರ್ತಂಡಪ್ಪ, ಮರೆಪ್ಪ, ಸದ್ದಾಂ ಸೇರಿ ಅನೇಕ ರೈತರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.